ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಸಿಡಿ ಷಡ್ಯಂತ್ರದ ವಿರುದ್ಧ ತಿರುಗಿ ಬಿದ್ದಿರೋ ಸಾಹುಕಾರ್ ದೂರು ಕೊಡೋದು ಎಲ್ಲಿ? ಯಾರ್ಯಾರ ವಿರುದ್ಧ ಕಂಪ್ಲೇಂಟ್ ಕೊಡ್ತಾರೆ? ಅಸಲಿಗೆ ಇದು ಹನಿ ಟ್ರ್ಯಾಪ್ ಅಂದ್ರೆ ಏನ್ ಕನ್ನಷ್ಟ, ನಕಲಿ ಸಿಡಿ ಅಂದ್ರೆ ಯಾರಿಗೆ ಗೊತ್ತು? ನೋಡೋಣ ಸಾಹುಕಾರ್ ಸೇಡು ನ್ಯೂಸ್ ಟಾಪ್ 9ನಲ್ಲಿ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೆಯುತ್ತಿದೆ. ಈ ಮಧ್ಯೆ ಮಾರ್ಚ್ 10ರಂದು ಸರ್ಕಾರ ಪ್ರಕರಣದ ಬಗ್ಗೆ ಎಸ್ಐಟಿ ತನಿಖೆಗೆ ವಹಿಸಿದ್ದು, ಇಂದು ಎಸ್ಐಟಿ ತನಿಖೆ ಪ್ರಾರಂಭವಾಗಲಿದೆ. ಇಂದು ಸೌಮೇಂದು ಮುಖರ್ಜಿ ಕೈಗೆ ಅಧಿಕೃತ ಆದೇಶ ಸಿಗಲಿದ್ದು, ಸಿಡಿ ಅಸಲಿಯತ್ತಿನ ಕುರಿತು ಎಸ್ಐಟಿ ತನಿಖೆ ನಡೆಸಲಿದೆ. ರಾಸಲೀಲೆ ಸಿಡಿ ಹಿಂದೆ 9 ಜನರ ಕೈವಾಡದ ಬಗ್ಗೆ ಜಾರಕಿಹೊಳಿ ಬ್ರದರ್ಸ್ಗೆ ಅನುಮಾನ ಕಾಡುತ್ತಿದೆ. ಈ ಕುರಿತು ದೂರು ದಾಖಲಿಸುವ ಕುರಿತು ಸಾಹುಕಾರ್ ಚಿಂತನೆ ನಡೆಸಿದ್ದಾರೆ. ಆದ್ರೀಗ 3-4 ಜನರ ಬಗ್ಗೆ ಜಾರಕಿಹೊಳಿ ಕಿಡಿಕಾರುತ್ತಿದ್ದಾರೆ. ಹೀಗಾಗಿ ಆ 3-4 ಜನರ ವಿರುದ್ಧ ದೂರು ಸಲ್ಲಿಕೆಯಾಗುತ್ತಾ ಅನ್ನೋದು ಪ್ರಶ್ನೆಯಾಗಿದ್ದು, ಜಾರಕಿಹೊಳಿ ಬ್ರದರ್ಸ್ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಮೆಗಾ ಟ್ವಿಸ್ಟ್ ಸಿಗೋ ಸಾಧ್ಯತೆ ಇದ್ದು, ಸಿಡಿ ಷಡ್ಯಂತ್ರದ ವಿರುದ್ಧ ಸಾಹುಕಾರ್ ದೂರು ನೀಡುತ್ತಾರಾ ಅನ್ನೋದು ಕೌತುಕವಾಗಿದ್ದು, ದೂರು ಎಲ್ಲಿ ದಾಖಲಿಸಬೇಕು ಅನ್ನೋದು ಗೊಂದಲವಾಗಿದೆ. ಪ್ರಕರಣದ ತನಿಖೆಯನ್ನ ಈಗಾಗಲೇ ಎಸ್ಐಟಿಗೆ ವಹಿಸಿದ್ದು, ದೂರು ನೀಡೋದು ಬೆಂಗಳೂರಲ್ಲೋ ಗೋಕಾಕ್ನಲ್ಲೋ ಅಂತ ರಮೇಶ್ ಚಿಂತಿಸುತ್ತಿದ್ದಾರೆ. ಸಿಡಿ ಷಡ್ಯಂತ್ರ ಅಂತ ಆರೋಪಿಸಿರೋ ರಮೇಶ್ ಜಾರಕಿಹೊಳಿ ಕಾನೂನು ಸಮರಕ್ಕೆ ಸಿದ್ಧರಾಗಿದ್ದಾರೆ. ಗೋಕಾಕ್ ಬೆಳಗಾವಿಯಾದ್ರೆ ಸ್ವಕ್ಷೇತ್ರದಲ್ಲಿ ದೂರು ನೀಡಿದಂತಾಗುತ್ತೆ. ಬೆಳಗಾವಿಯಲ್ಲಿ ಸಂಚು ನಡೆದಿದೆ ಎಂದು ದೂರು ಕೊಡಬಹುದು. ಆದರೆ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ರಮೇಶ್ ಜಾರಕಿಹೊಳಿ ಬೆಂಗಳೂರಿನ 2 ಕಡೆ ಷಡ್ಯಂತ್ರ ಎಂದು ಆರೋಪಿಸಿದ್ರು. ಹೀಗಾಗಿ ಬೆಂಗಳೂರಲ್ಲೇ ದೂರು ದಾಖಲಿಸುವ ಸಾಧ್ಯತೆಗಳಿವೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲಿ ದೂರು ನೀಡುವುದಾದರೆ 4 ಸ್ಟೇಷನ್ಗಳಲ್ಲಿ ದಾಖಲಿಸಬಹುದಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಾಥಮಿಕ ಮಾಹಿತಿ ಇದೆ. ಆದರೆ ಭೌಗೋಳಿಕವಾಗಿ ರಮೇಶ್ ಹೇಳಿದಂತೆ 3 ಸ್ಟೇಷನ್ ಬರಲಿವೆ. ಸುಬ್ರಹ್ಮಣ್ಯ ನಗರ, ಯಶವಂತಪುರ, ಸದಾಶಿವನಗರ ಪೊಲೀಸ್ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ಕೊಡಬಹುದಾಗಿದೆ. ಸಿಡಿ ವಿರುದ್ಧ ಕಾನೂನು ಸಮರಕ್ಕೆ ರಮೇಶ್ ಜಾರಕಿಹೊಳಿ ಸಿದ್ಧವಾಗಿದ್ದು, ಶೀಘ್ರವೇ ಪೊಲೀಸರಿಗೆ ದೂರು ನೀಡಿ ತನಿಖೆಗೆ ಆಗ್ರಹಿಸುವ ಸಾಧ್ಯತೆ ಇದೆ. ಸುದ್ದಿಗೋಷ್ಠಿಯಲ್ಲಿ ಕೆಲವರ ಷಡ್ಯಂತ್ರದ ಕುರಿತು ರಮೇಶ್ ಆರೋಪ ಮಾಡಿದ್ರು. ಹೀಗಾಗಿ ಯಾರ ವಿರುದ್ಧ ದೂರು ನೀಡಲಿದ್ದಾರೆ ಅನ್ನೋದು ಕುತೂಹಲವಾಗಿದೆ. ಷಡ್ಯಂತ್ರ ರೂಪಿಸಿದವರ ವಿರುದ್ಧವೇ ದೂರು ನೀಡಲಿದ್ದಾರಾ ಅಂತ ಪ್ರಶ್ನೆಯಾಗಿ ಕಾಡುತ್ತಿದೆ. ಕಾನೂನು ಹೋರಾಟಕ್ಕೆ ತೆರೆಮರೆಯಲ್ಲೇ ಸಿದ್ಧತೆ ನಡೆಸಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಹನಿ ಟ್ರ್ಯಾಪ್ ಅಂತ ದೂರು ಕೊಡ್ತಾರೋ ಇಲ್ಲ ನಕಲಿ ಸಿಡಿ ಎಂದು ದೂರು ಕೊಡ್ತಾರೋ ಅನ್ನೋದು ಪ್ರಶ್ನೆಯಾಗಿದೆ. ಹನಿ ಟ್ರ್ಯಾಪ್ ಎಂದು ದೂರು ಕೊಟ್ರೆ ನಕಲಿ ಸಿಡಿ ಅನ್ನೋಕ್ಕಾಗಲ್ಲ. ಹನಿ ಟ್ರ್ಯಾಪ್ ಅಂದ್ರೆ ವಿಡಿಯೋದಲ್ಲಿರೋದು ನಾನೇ ಎಂದು ಒಪ್ಪಿಕೊಂಡಂತೆ. ಹೀಗಾಗಿ ಏನಂತ ದೂರು ನೀಡುತ್ತಾರೆ ಅನ್ನೋದೇ ಕುತೂಹಲವಾಗಿದೆ. ರಮೇಶ್ ದೂರು ನೀಡಿದ್ರೆ ರಾಜಕೀಯಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆಗಳಿವೆ. ಕೆಲವರ ವಿರುದ್ಧ ಜಾರಕಿಹೊಳಿ ಸಹೋದರರು ಕಿಡಿಕಾರುತ್ತಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಷಡ್ಯಂತ್ರ ರೂಪಿಸಿದ ಕೆಲವರ ಕುರಿತು ಉಲ್ಲೇಖಿಸಿದ್ದ ರಮೇಶ್ ಜಾರಕಿಹೊಳಿ 2+3+4 ಅಂತ ಕೋಡ್ ವರ್ಡ್ ಹೇಳಿದ್ರು. ಅಲ್ಲದೆ ಕೆಲವು ಸ್ಥಳಗಳ ಬಗ್ಗೆ ಹೇಳಿದ್ರು. ಇತ್ತ ಬಾಲಚಂದ್ರ ಜಾರಕಿಹೊಳಿ ಹೆಸರು ಹೇಳದೆ ಆರೋಪ ಮಾಡಿದ್ರು. ಇದೆಲ್ಲಾ ಕಾರಣಕ್ಕೆ ಜಾರಕಿಹೊಳಿ ಬ್ರದರ್ಸ್ ನಡೆ ಕುತೂಹಲ ಮೂಡಿಸಿದೆ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ಬಹಿರಂಗ ಪ್ರಕರಣಕ್ಕೆ 2 ದಿನಗಳಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಗುವ ಸಾಧ್ಯತೆಗಳಿವೆ. 2 ದಿನಗಳಲ್ಲಿ ಸಿಡಿ ಷಡ್ಯಂತ್ರ ಮಾಡಿದವರ ವಿರುದ್ಧ ಹೊಸ ಬಾಂಬ್ ಸಿಡಿಯಲಿದೆ ಅಂತ ಹೇಳಲಾಗುತ್ತಿದೆ. ಜಾರಕಿಹೊಳಿ ಸಹೋದರರು ಸಿಡಿ ಹಿಂದಿನ ಪ್ರಭಾವಿಗಳನ್ನ ಹಣಿಯಲು ಸಕಲ ಸಿದ್ಧತೆ ನಡೆಸಿದ್ದು, ಯಾವುದೇ ಕಾರಣಕ್ಕೂ ಪ್ರಕರಣದಿಂದ ಹಿಂದೆ ಸರಿಯಲ್ಲ. ಯಾರು ಏನೇ ಹೇಳಿದ್ರೂ ದೂರು ನೀಡದೆ ಬಿಡುವುದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ರಮೇಶ್ ಸಿಡಿ ಕೇಸ್ನ ಬಗ್ಗೆ ಕನಕಪುರ ಬಂಡೆ ಹೇಳಿದ್ದೇನು? ಡಿಕೆಶಿ ನಿವಾಸದಲ್ಲಿ ಮಧು ಬಂಗಾರಪ್ಪ ನುಡಿದಿದ್ದೇನು? ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಯಾರ್ಯಾರಿಗೆ ಕುತ್ತು ತರಲಿದೆ ಡ್ರಗ್ಸ್ ಕೇಸ್? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ. ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿ ವಿಚಾರದಲ್ಲಿ ಕೆಲವರು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ನಾಯಕರ ಬಗ್ಗೆ ಆರೋಪಿಸಿದ್ದಾರೆ. ಹೀಗಾಗಿ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ಕುಳಿತು ಚರ್ಚಿಸುತ್ತೇವೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ನು ಎಸ್ಐಟಿ ತನಿಖೆ ಬಗ್ಗೆ ಮಾತಾಡಿದ ಅವರು ಸಿಡಿ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು.
ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ನಿವಾಸಕ್ಕೆ ಮಾಜಿ ಶಾಸಕ ಮಧು ಬಂಗಾರಪ್ಪ ಭೇಟಿ ನೀಡಿ ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಚರ್ಚಿಸಿದ್ದಾರೆ. ಬಳಿಕ ಮಾತಾಡಿದ ಮಧು ಬಂಗಾರಪ್ಪ, ನಾನು ವಿರೋಧ ಪಕ್ಷದಲ್ಲಿದ್ದಾಗಲೂ ಡಿಕೆಶಿ ನನಗೆ ಅಣ್ಣನ ರೀತಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ. ಅಲ್ಲದೆ ಡಿಕೆಶಿ ಅವರು ಬಂಗಾರಪ್ಪರ ಅನುಯಾಯಿ, ಹೀಗಾಗಿ ಕಾಂಗ್ರೆಸ್ ಸೇರ್ತಿದ್ದೇನೆ ಅಂತ ಹೇಳಿದ್ರು. ಅಲ್ಲದೆ ಈಗಿನಿಂದ ನಾನು ಕಾಂಗ್ರೆಸ್ಸಿಗ, ಜೆಡಿಎಸ್ ಬಿಟ್ಟ ಬಗ್ಗೆ ನಾನು ಮಾತನಾಡಲ್ಲ. ಕುಮಾರಸ್ವಾಮಿ ಏನೇ ಅಂದ್ರೂ ಅವರ ಬಗ್ಗೆ ಗೌರವ ಇದೆ ಎಂದು ತಿಳಿಸಿದ್ರು. ಸೆಲೆಬ್ರಿಟಿಗಳ ಡ್ರಗ್ಸ್ ಕೇಸ್ ಪಾರ್ಟ್ 2 ತನಿಖೆ ಚುರುಕು ಪಡೆದಿದ್ದು, ಡ್ರಗ್ಸ್ ತನಿಖೆ ಮುಂದುವರಿಸಿರುವ ಖಾಕಿ ಪಡೆಗೆ ಶಾಕ್ ಆಗಿದೆ. ಇದರಿಂದ ಡ್ರಗ್ಸ್ ದಂಧೆಯ ಮತ್ತೊಂದು ಮುಖ ಬಯಲಾಗಿದೆ. ಬೆಂಗಳೂರಿನಲ್ಲಿ ಫ್ಯಾಷನ್ ಎಂಟರ್ಟೈನ್ಮೆಂಟ್ ಹೆಸರಲ್ಲಿ ಸಂಜೆ ಪಾರ್ಟಿ ನಡೆಸುತ್ತಿದ್ದ ಆರೋಪಿಗಳು ಮಧ್ಯರಾತ್ರಿ ಡ್ರಗ್ಸ್ ಸೇವನೆ ಮಾಡುತ್ತಿದ್ರು ಎನ್ನಲಾಗಿದೆ. ಪಂಜಾಬ್ ಮೂಲದ ವಿಕ್ಕಿ ಮಲ್ಹೋತ್ರಾ ವಿಚಾರಣೆಯಲ್ಲಿ ಬೆಂಗಳೂರಿನ ಕೆಲ ಲೇಟ್ ನೈಟ್ ಪಾರ್ಟಿಗಳ ಸತ್ಯ ರಿವೀಲ್ ಆಗಿದೆ. ಡ್ರಗ್ಸ್ ಕೇಸ್ನ ಆರೋಪಿ ವಿಕ್ಕಿ ಮಲ್ಹೋತ್ರಾ 4ನೇ ಕ್ಲಾಸ್ ಓದಿದ್ದರೂ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದ. ಇನ್ನು ಖಾಕಿ ಪಡೆ ವಿಕ್ಕಿ ಮಲ್ಹೋತ್ರಾ ಮೊಬೈಲ್ ಗ್ಯಾಲರಿ ತಡಕಾಡಿದ ವೇಳೆ ಬಹುತೇಕ ಟಾಪ್ ಸ್ಟಾರ್ಸ್ ಫೋಟೋ ಪತ್ತೆಯಾಗಿದೆ. ಪಾರ್ಟಿಯಲ್ಲಿ ಕೆಲ ನಟನಟಿಯರು ಕೇವಲ ಗೆಸ್ಟ್ ಆಗಿ ಬಂದು ಹೋದ್ರೆ, ಇನ್ನು ಕೆಲ ನಟನಟಿಯರು ಲೇಟ್ ನೈಟ್ ಪಾರ್ಟಿಯಲ್ಲಿ ಭಾಗಿಯಾಗ್ತಿದ್ದಂತೆ. ಈ ಲೇಟ್ ನೈಟ್ ಪಾರ್ಟಿಗಳಲ್ಲಿ ಡ್ರಗ್ಸ್ ಸಪ್ಲೈ ಆಗುತ್ತಿತ್ತಂತೆ. ಪೆಟ್ರೋಲ್ ಬೆಲೆ ಏರಿಕೆಯಾಗ್ತಿದ್ದಂತೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ಕಳ್ಳರ ಹಾವಳಿ ಮಿತಿಮೀರಿದೆ. ಯಶವಂತಪುರದ ತ್ರಿವೇಣಿ ರಸ್ತೆಯಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ನಿಂದ ಇಬ್ಬರು ಕಳ್ಳರು ಪೆಟ್ರೋಲ್ ಕದ್ದು ಎಸ್ಕೇಪ್ ಆಗಿದ್ದಾರೆ. ಮಾರ್ಚ್ 6ರಂದು ಬೆಳಗಿನ ಜಾವ 5 ಗಂಟೆಗೆ ಸ್ಕೂಟರ್ನಲ್ಲಿ ಬಂದ ಇಬ್ಬರು ಈ ಕೃತ್ಯ ಎಸಗಿದ್ದಾರೆ. ಪೆಟ್ರೋಲ್ ಕದ್ದಿರೋ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವೀಲಿಂಗ್ ಶೋಕಿ ಇರೋ ಖದೀಮರು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಅಲಯನ್ಸ್ ವಿವಿಯ ಮಾಜಿ ಉಪಕುಲಪತಿಗೆ ಬಿಗ್ ಶಾಕ್ ಎದುರಾಗಿದ್ದು, ಅಕ್ರಮವಾಗಿ ವಿದೇಶಕ್ಕೆ ಹಣ ವರ್ಗಾವಣೆ ಮಾಡಿದ್ದಕ್ಕೆ ಮಧುಕರ್ ಅಂಗೂರ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಮಧುಕರ್ ಅಂಗೂರ್ಗೆ ಜಾರಿ ನಿರ್ದೇಶನಾಲಯ ನೋಟಿಸ್ ನೀಡಿದ್ದು, ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಕಳೆದ ಡಿಸೆಂಬರ್ 2ರಂದು ಇಡೀ ದಿನ ಪ್ರಶ್ನೆಗಳನ್ನು ಎದುರಿಸಿದ್ದ ಮಧುಕರ್ ನಂತರ 2 ಬಾರಿ ಮತ್ತೆ ವಿಚಾರಣೆಗೆ ಹಾಜರಾಗಿದ್ರು. ಬಿಬಿಎಂಪಿಯಲ್ಲಿ ಅಂಧ ದರ್ಬಾರ್ ಬಗೆದಷ್ಟು ಬಯಲಾಗುತ್ತಿದ್ದು, ಬಿಬಿಎಂಪಿ ಅಧಿಕಾರಿಗಳ ಮನೆಯಲ್ಲೇ ಕಡತ ವಿಲೇವಾರಿ ನಡೆಯುತ್ತಿದೆ. ಬಿಬಿಎಂಪಿಯ ಇಂಜಿನಿಯರ್ಸ್ ಮನೆಯಲ್ಲಿ 100 ಫೈಲ್ಗಳಿದ್ದು, ದೇವೇಂದ್ರಪ್ಪ ಮನೆ ಮೇಲೆ ಎಸಿಬಿ ದಾಳಿ ವೇಳೆ ಸತ್ಯ ಬಯಲಾಗಿದೆ. ಮಾರ್ಚ್ 2ರಂದು ಬಿಬಿಎಂಪಿ ಸಹಾಯಕ ಅಭಿಯಂತರ ಎಸ್ಎನ್ ದೇವೇಂದ್ರಪ್ಪ ಮನೆ ಮೇಲೆ ಎಸಿಬಿ ದಾಳಿ ನಡೆಸಿತ್ತು. ಈ ವೇಳೆ 480ಕ್ಕೂ ಹೆಚ್ಚಿನ ಫೈಲ್ಗಳು ಪತ್ತೆಯಾಗಿದ್ದು, ಮತ್ತಷ್ಟು ಫೈಲ್ಗಳು ಬೇರೆ ಬೇರೆ ಅಧಿಕಾರಿಗಳ ಮನೆಯಲ್ಲೂ ಇರುವ ಸಾಧ್ಯತೆ ಇದೆ. ಏನೇ ಬ್ಯಾಂಕ್ ಕೆಲಸಗಳಿದ್ದರೂ ಇಂದೇ ಮುಗಿಸಿಕೊಳ್ಳುವುದು ಉತ್ತಮ. ಯಾಕಂದ್ರೆ ಮುಂದಿನ 4 ದಿನಗಳ ಕಾಲ ಬ್ಯಾಂಕ್ ಬಾಗಿಲು ಮುಚ್ಚಲಿದೆ. ನಾಳೆ 2ನೇ ಶನಿವಾರ ಹಾಗೂ ಭಾನುವಾರ ರಜೆ ಇದ್ದು, ಸೋಮವಾರ ಮಂಗಳವಾರ ಕೇಂದ್ರ ಸರ್ಕಾರದ ವಿರುದ್ಧ ಬ್ಯಾಂಕ್ ನೌಕರರು ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಬ್ಯಾಂಕ್ನ ಖಾಸಗೀಕರಣ ವಿರೋಧಿಸಿ ಹೋರಾಟ ನಡೆಸಲಿದ್ದು, ದೇಶಾದ್ಯಂತ ಬ್ಯಾಂಕ್ ಸೇವೆಯಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ. ಮನೆ ಲುಕ್ ಚೇಂಜ್ ಮಾಡಬೇಕು, ಕಾರ್ ತಗೊಳ್ಬೇಕು ಅನ್ನೋರಿಗೆ ಒಳ್ಳೆ ಚಾನ್ಸ್ ಸಿಕ್ಕಿದೆ. ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಟಿವಿ9 ಮತ್ತು ಟಿವಿ9 ನೆಟ್ವರ್ಕ್ನ ಸಹಭಾಗಿತ್ವದಲ್ಲಿ ಲೈಫ್ ಸ್ಟೈಲ್ ಆಟೋಮೊಬೈಲ್ ಫರ್ನಿಚರ್ ಎಕ್ಸ್ಪೋ ಆರಂಭವಾಗಿದೆ. ಎಕ್ಸ್ಪೋಗೆ ರಾಬರ್ಟ್ ಚಿತ್ರದ ನಾಯಕಿ ಆಶಾ ಭಟ್ ಚಾಲನೆ ನೀಡಿದ್ದು, 3 ದಿನಗಳ ಕಾಲ ವೆರೈಟಿ ಫರ್ನಿಚರ್, ಮನೆಗೆ ಮೆರುಗು ನೀಡೋ ಇಂಟೀರಿಯರ್ಸ್, ಬೇಸಿಗೆ ಬಿಸಿಯನ್ನ ತಣಿಸೋ ಎಲೆಕ್ಟ್ರಿಕಲ್ ಐಟಮ್ಸ್, ಲಕ್ಸುರಿ ಕಾರ್ಗಳು ಒಂದೇ ಸೂರಿನಡಿ ಸಿಗುತ್ತಿದೆ. ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವಕ್ಕೆ ಮೋದಿ ಚಾಲನೆ. ವಿಧುರಾಶ್ವತ್ಥ, ಶಿವಪುರ, ಕಿತ್ತೂರಿನಲ್ಲಿ ದಂಡಿಯಾತ್ರೆ ಸಮಾರಂಭ ನಡೆದಿದ್ದು ಹೇಗೆ? ಕೊಡಗಿನಲ್ಲಿ ಹುಲಿಗೆ ಮತ್ತೊಂದು ಕರು ಬಲಿಯಾಗಿದ್ದು ಹೇಗೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಪ್ರಯುಕ್ತ ದಂಡಿಯಾತ್ರೆಗೆ ಪ್ರಧಾನಿ ಮೋದಿ ವರ್ಚುವಲ್ನಲ್ಲಿ ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಧುರಾಶ್ವತ್ಥದಲ್ಲಿ ನಡೆದ ದಂಡಿಯಾತ್ರೆಗೆ ಸಿಎಂ, ರಾಜ್ಯಪಾಲರು ಕೂಡ ಚಾಲನೆ ನೀಡಿದ್ದು, ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ಪಿಎಂ ಮೋದಿ ವೀಕ್ಷಿಸಿದರು. ಗೌರಿಬಿದನೂರು ತಾಲೂಕಿನ ವಿಧುರಾಶ್ವತ್ಥ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತಾನೆ ಪ್ರಸಿದ್ಧಿ ಪಡೆದಿದೆ.
ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಮಂಡ್ಯ ಜಿಲ್ಲೆ ಮದ್ದೂರಿನ ಶಿವಪುರದ ಸತ್ಯಾಗ್ರಹ ಸೌಧದಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವ ನಾರಾಯಣಗೌಡ ಸಮಾರಂಭವನ್ನು ಉದ್ಘಾಟಿಸಿದರು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ದೇಶಾದ್ಯಂತ ಆಜಾದ್ ಕಾ ಅಮೃತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ನ ಸಬರಮತಿ ಆಶ್ರಮದಲ್ಲಿ ವರ್ಚುವಲ್ ವೇದಿಕೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮದುವೆ ನಿರಾಕರಿಸಿದ ಯುವಕನ ವಿರುದ್ಧ ಯುವತಿ ಪೋಷಕರು ಹಾಸನ ಜಿಲ್ಲೆಯ ಬೇಲೂರು ಠಾಣೆಗೆ ದೂರು ನೀಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಜನ್ನಾಪುರದ ನಿಶ್ಚಿತ್ ಎಂಬಾತನ ಜೊತೆ ಯುವತಿಗೆ ನಿಶ್ಚಿತಾರ್ಥವಾಗಿತ್ತು. ಆ ಬಳಿಕ ಗೋವಾ ಪ್ರವಾಸದಲ್ಲಿ ತಾನು ಬಯಸಿದಂತೆ ಇರಲಿಲ್ಲ ಅಂತ ಆರೋಪಿಸಿದ್ದ ನಿಶ್ಚಿತ್ ಮದುವೆ ನಿರಾಕರಿಸಿದ್ದಾನೆ ಅಂತ ಯುವತಿ ಪೋಷಕರು ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಅಂಡರ್ಸನ್ ಪೇಟೆ ಠಾಣೆ ಪೊಲೀಸರು ಕುಖ್ಯಾತ ಆರೋಪಿಯೊಬ್ಬನನ್ನ ಅರೆಸ್ಟ್ ಮಾಡಿದ್ದಾರೆ. ಬಂಧಿತ ಅಪ್ಪೇನ್ ಎಂಬಾತ ಮಾರ್ಚ್ 3ರಂದು ಕೆಜಿಎಫ್ನ ನೂರ್ ನಗರದಲ್ಲಿ ಬಂಧಿಸಲು ಬಂದಿದ್ದ ಪೊಲೀಸರ ಮೇಲೆ ಹಲ್ಲೆ ನಡೆಸಿ ಎಸ್ಕೇಪ್ ಆಗಿದ್ದ. ಬೆಂಗಳೂರಿನ ಮಹದೇವಪುರ ಠಾಣೆ ಪಿಎಸ್ಐ ಹಾಗೂ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದ. ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪೊಲೀಸರು ನಿಯಮ ಬಾಹಿರವಾಗಿ ಸ್ಫೋಟಕ ಸಾಗಿಸುತ್ತಿದ್ದ ವಾಹನವೊಂದನ್ನು ವಶಕ್ಕೆ ಪಡೆದಿದ್ದಾರೆ. ಜಿಲೆಟಿನ್ ಡಿಟೋನೇಟರ್ ಅನ್ನ ಪ್ರತ್ಯೇಕವಾಗಿ ಸಾಗಿಸಬೇಕಾಗಿತ್ತು. ಆದರೆ ಎಂಎಸ್ ವೆಂಕಟೇಶ್ವರ ಎಂಟರ್ಪ್ರೈಸಸ್ಗೆ ಸೇರಿದ ಸ್ಫೋಟಕಗಳನ್ನು ಜೊತೆಯಾಗಿ ಸಾಗಿಸಲಾಗುತ್ತಿತ್ತು. ಈ ವೇಳೆ ಪೊಲೀಸರು ದಾಳಿ ಮಾಡುತ್ತಿದ್ದಂತೆ ಚಾಲಕ ಬೊಲೆರೋ ಬಿಟ್ಟು ಎಸ್ಕೇಪ್ ಆಗಿದ್ದಾನೆ. ಶಿವಮೊಗ್ಗ ತಾಲೂಕಿನ ಮಲವಾಗೊಪ್ಪದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೇಕರಿಯೊಂದು ಹೊತ್ತಿ ಉರಿದಿದೆ. ಅಗ್ನಿ ಕೆನ್ನಾಲಿಗೆಗೆ ಬೇಕರಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ವಸ್ತುಗಳು ಭಸ್ಮವಾಗಿದೆ. ಬಳಿಕ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೇಕರಿ ಹೊತ್ತಿ ಉರಿದ ಪರಿಣಾಮ ಮಾಲೀಕನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದ್ದು ಪರಿಹಾರಕ್ಕೆ ಒತ್ತಾಯಿಸಿದ್ದಾನೆ. ಚಾಮರಾಜನಗರ ಜಿಲ್ಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಸಂಭ್ರಮ ಜೋರಾಗಿತ್ತು. ಹಬ್ಬದ ಪ್ರಯುಕ್ತ ಮಲೆ ಮಾದಪ್ಪನನ್ನ ಹೂವು ಹಣ್ಣುಗಳಿಂದ ಸಿಂಗಾರ ಮಾಡಲಾಗಿತ್ತು. ಕೊರೋನಾ ಭೀತಿಯಿಂದ ಸ್ಥಳೀಯ ಭಕ್ತರಿಗೆ ಮಾತ್ರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಮಾದಪ್ಪನ ಅಲಂಕಾರದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ನೆರೆದಿದ್ದ ಭಕ್ತರ ತನ್ಮನಗೊಳಿಸಿದೆ. ಬೆಂಗಳೂರಿನ ದಾಸರಹಳ್ಳಿಯ ವಾರ್ಡ್ 13ರ ಮಲ್ಲಸಂದ್ರದಲ್ಲಿ ಕಸ ವಿಂಗಡಣೆ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. ಜಂಟಿ ಆಯುಕ್ತರ ನೇತೃತ್ವದಲ್ಲಿ ನಡೆದ ಜಾಥಾದಲ್ಲಿ ಹಸಿ ಕಸ, ಒಣಕಸ ಪ್ರತ್ಯೇಕಿಸುವುದರಿಂದ ಆಗೋ ಅನುಕೂಲ ಬಗ್ಗೆ ಜನರಿಗೆ ಮನವರಿಕೆ ಮಾಡಿಕೊಡಲಾಯಿತು. ಆರೋಗ್ಯ ಇಲಾಖೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಭಾಗಿಯಾಗಿದ್ದರು. ಸಹೋದರಿಯನ್ನ ಚುಡಾಯಿಸಿದ್ದನ್ನ ಪ್ರಶ್ನಿಸಿದ್ದಕ್ಕೆ ಅಣ್ಣನನ್ನೇ ಕೊಂದ ಕಿರಾತಕರು. ಪ್ರೀತಿಸಿದ ಯುವತಿಗೆ ಮದುವೆ ವೇಳೆ ಯುವಕ ಕೈ ಕೊಟ್ಟಿದ್ದು ಹೇಗೆ? ಡಿಸಿ ರೋಹಿಣಿ ಬ್ಯಾಟ್ ಬೀಸಿದ್ದು ಹೇಗೆ? ನೋಡೋಣ ಸಮಗ್ರ ಕರ್ನಾಟಕ ನ್ಯೂಸ್ ಟಾಪ್ 9ನಲ್ಲಿ. ಕೊಪ್ಪಳ ಜಿಲ್ಲೆ ಕಾರಟಗಿ ತಾಲೂಕಿನ ಗುಂಡೂರು ಗ್ರಾಮದ ಯುವಕನೊಬ್ಬ ಪ್ರೀತಿಸಿದ ಯುವತಿಗೆ ಕೈಕೊಟ್ಟಿದ್ದಾನೆ. ಇದರಿಂದ ನೊಂದ ಬಳ್ಳಾರಿ ಮೂಲದ ಯುವತಿ ನ್ಯಾಯಕ್ಕಾಗಿ ಗಂಗಾವತಿ ಠಾಣೆ ಮೆಟ್ಟಿಲೇರಿದ್ದಾಳೆ. ಪ್ರಿಯಕರ ವಿರೂಪಾಕ್ಷ ಎಂಬಾತ ಮದುವೆಯಾಗ್ತೀನಿ ಅಂತ ನಂಬಿಸಿ ದೈಹಿಕವಾಗಿ ಬಳಸಿಕೊಂಡು ಬೇರೊಬ್ಬ ಯುವತಿ ಜೊತೆ ವಿವಾಹವಾಗಲು ಮುಂದಾಗಿದ್ದಾನೆ ಅಂತ ಯುವತಿ ಆರೋಪಿಸಿದ್ದಾಳೆ. ನ್ಯಾಯ ಬೇಕು ಅಂತ ಠಾಣೆ ಮೊರೆ ಹೋಗಿದ್ದಾಳೆ. ಗದಗ ಜಿಲ್ಲೆ ರೋಣ ತಾಲೂಕಿನ ಮೇಗೂರ ಗ್ರಾಮದಲ್ಲಿ ರೈತನೊಬ್ಬ ರಸ್ತೆಯನ್ನೇ ಬಂದ್ ಮಾಡಿದ್ದಾನೆ. ಇದರಿಂದ ರೋಣ, ಗದಗ, ಹೊಳೆ ಆಲೂರು ಸಂಪರ್ಕ ಕಡಿತಗೊಂಡಿದ್ದು ಪ್ರಯಾಣಿಕರು ಪರದಾಡಿದ್ರು. ರೈತ ಬಸನಗೌಡ ಪಾಟೀಲ್ ಎಂಬಾತನ ಜಮೀನಿನಲ್ಲಿ ಜಿಲ್ಲಾಡಳಿತ ರಸ್ತೆ ನಿರ್ಮಿಸಿದೆ ಎನ್ನಲಾಗಿದ್ದು ರಸ್ತೆ ತೆರವುಗೊಳಿಸುವಂತೆ ಜಿಲ್ಲಾಡಳಿತ ಪಿಡಬ್ಲ್ಯೂಡಿ ಇಲಾಖೆಗೆ ಮನವಿ ಮಾಡಿದ್ದ. ಆದರೆ ಅಧಿಕಾರಿಗಳು ಕೇರ್ ಮಾಡದ್ದರಿಂದ ರೈತ ರಸ್ತೆ ಬಂದ್ ಮಾಡಿದ್ದಾನೆ. ಇದರಿಂದ ಜನ ಪರದಾಡುವಂತಾಗಿತ್ತು. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಸಮೀರವಾಡಿ ಮಾರ್ಕೆಟ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿದ ಬೆಂಕಿಗೆ ಕೆಲ ಅಂಗಡಿ ಸುಟ್ಟು ಕರಕಲಾಗಿವೆ. ಅಗ್ನಿ ಕೆನ್ನಾಲಗೆಗೆ ಮೊಬೈಲ್ ಶಾಪ್, ಟೀ ಶಾಪ್, ಆಸ್ಪತ್ರೆ, ಖಾನಾವಳಿ ಒಂದು ಹೊತ್ತಿ ಉರಿದಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಭಸ್ಮವಾಗಿವೆ. ಸ್ಥಳಕ್ಕೆ ಮಹಲಿಂಗಾಪುರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೋಲಾರದ ಕುರುಬರಪೇಟೆ ಆಟೋ ನಿಲ್ದಾಣದಲ್ಲಿ ದುಷ್ಕರ್ಮಿಗಳು ಮಹಿಳೆಯೊಬ್ಬಳ ಚಿನ್ನದ ಸರ ದೋಚಿ ಎಸ್ಕೇಪ್ ಆಗಿದ್ದಾರೆ. ಬೆಳ್ಳಂಬೆಳಗ್ಗೆ ಬೈಕ್ನಲ್ಲಿ ಬಂದಿದ್ದ ಇಬ್ಬರು ಖದೀಮರು ವೀಣಾ ಅನ್ನೋರ 60 ಗ್ರಾಂ ಚಿನ್ನದ ಸರ ಕಸಿದು ಪರಾರಿಯಾಗಿದ್ದಾರೆ. ಈ ಬಗ್ಗೆ ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ.
ಕೋಲಾರದ ಜಿಲ್ಲಾಸ್ಪತ್ರೆ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ವೇತನ ನೀಡುವಂತೆ ಒತ್ತಾಯಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಡಿ ಗ್ರೂಪ್ ನೌಕರರು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿ ಧರಣಿ ನಡೆಸಿದ್ದು, ಕಳೆದ 6 ತಿಂಗಳಿನಿಂದ ವೇತನ ನೀಡಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ಸಂಬಳ ನೀಡುವವರೆಗೆ ಕೆಲಸ ಮಾಡದಿರಲು ಸುಮಾರು 80 ಸಿಬ್ಬಂದಿ ನಿರ್ಧರಿಸಿದ್ದಾರೆ. ಮೈಸೂರಿನ ಜೆಕೆ ಮೈದಾನದಲ್ಲಿ ಟೂರ್ನಮೆಂಟ್ ಒಂದಕ್ಕೆ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಚಾಲನೆ ನೀಡಿದ್ರು. ಜಿಲ್ಲಾ ಆರೋಗ್ಯ ಇಲಾಖೆ ಕೊರೋನಾ ವಾರಿಯರ್ಸ್ ಕಪ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಿದ್ದು, 3 ದಿನ ನಡೆಯಲಿರೋ ಟೂರ್ನಮೆಂಟ್ಗೆ ಟಿಸಿ ಚಾಲನೆ ಕೊಟ್ಟರು. ಈ ವೇಳೆ ಬ್ಯಾಟ್ ಬೀಸಿ ಕ್ರಿಕೆಟ್ ಎಂಜಾಯ್ ಮಾಡಿದ್ರು. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.